ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕೂಡ ಇಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದು ರೈಲ್ವೆ ನೇಮಕಾತಿ ಮಂಡಳಿಯಿಂದ ಒಂದು ಅಧಿಕೃತ ಇಲ್ಲಿ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದೆ. ಕೇಂದ್ರೀಕೃತ ಉದ್ಯೋಗ ಸೂಚನೆಯಾಗಿದೆ. ಇದು 7ನೇ CPC ವೇತನ ಹಂತ 1ರಲ್ಲಿ ವಿವಿಧ ಹುದ್ದೆಗೆ ನೇಮಕಾತಿ ಕೂಡ ಅಂದರೆ 7 ಮೂಲಕ ಈ ನೇಮಕಾತಿಗೆ ಇಲ್ಲಿ ವೇತನ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23/1/2025 ಇದು ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ. ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 22/2/2025 ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಹುದ್ದೆಯ ಹೆಸರು 7ನೇ CPC ಪಾವತಿ ಮ್ಯಾಟ್ರಿಟ್. ಇದು ಒಂದು ಡಿ ಗ್ರೂಪ್ ಒಂದು ಹುದ್ದೆಯಾಗಿದೆ. ಆರಂಭಿಕ ವೇತನ 18,000 ರೂಪಾಯಿ ಆರಂಭಿಕ ವೇತನ ರೈಲ್ವೆ ಇಲಾಖೆ ನೀಡ್ತಾ ಇದೆ. ಇಲ್ಲಿ ವಿದ್ಯಾರ್ಹತೆ ಅಂದರೆ ಅನುಬಂಧ ಅಂದರೆ ಇದಕ್ಕೆ ವಿದ್ಯಾರ್ಹತೆ 10ನೇ ತರಗತಿ ವಿದ್ಯಾರ್ಹತೆಯನ್ನು ಕೂಡ ಇವರು ಅನುಬಂಧ ನಲ್ಲಿ ನೀಡಲಾಗಿದೆ. ವಯಸ್ಸು 18ರಿಂದ 36 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು 32,438 ಹುದ್ದೆಗಳು ಒಟ್ಟು ಖಾಲಿ ಹುದ್ದೆಗಳಾಗಿದೆ. ಇದೊಂದು ಬೃಹತ್ ನೇಮಕಾತಿ ಎಂದು ಕೂಡ ನಾವಿಲ್ಲಿ ಹೇಳಬಹುದು. ರೈಲ್ವೆ ವಲಯವಾರು ಖಾಲಿ ಹುದ್ದೆಗಳ ವಿವರವಾದ ವಿತರಣೆ ಕೂಡ ಇಲ್ಲಿ ಅಂದರೆ ಯಾವ ವಲಯಕ್ಕೆ ಎಷ್ಟೆಷ್ಟು ಹುದ್ದೆ ಕೂಡ ಅಂತ ನಾವು ಕೆಳಗೆ ನೋಡಬಹುದು. ಇಲ್ಲಿ ಅಹಮದಾಬಾದ್, ಅಜ್ಮೀರ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಬಿಲಾಸ್ಪುರ್, ಚಂಡೀಗಢ, ಚೆನ್ನೈ ಆಯಾ ವಲಯದ ವೆಬ್ಸೈಟ್ ಕೂಡ ಇದೆ. ಅವುಗಳನ್ನು ಕೂಡ ನೀವು ಪರಿಶೀಲಿಸಬಹುದು. ಜೊತೆಗೆ ಇಲ್ಲಿ ಗೋರಖ್ಪುರ್, ಗುವಾಹಟಿ, ಕೋಲ್ಕತ್ತಾ, ಮುಂಬೈ, ಪಾಟ್ನಾ, ಪ್ರಯಾಗ್ರಾಜ್, ರಾಂಚಿ, ಸಿಕಿಂದರ್ ಅವುಗಳು ಕೂಡ ಒಂದು ವೆಬ್ಸೈಟ್ ಕೂಡ ಇದೆ. ಅವುಗಳನ್ನು ಕೂಡ ನೀವು ವಿಸಿಟ್ ಮಾಡಬಹುದು. ಈ ಹುದ್ದೆ ಒಂದು ಬೃಹತ್ ಡಿ ಗ್ರೂಪ್ ಒಂದು ಹುದ್ದೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ನೀವು ಇವುಗಳ ವಿದ್ಯಾರ್ಹತೆ, ವೈಯಕ್ತಿಕ ವಿವರಗಳು, ಸೆಲೆಕ್ಷನ್ ಪ್ರೋಸೆಸ್ ಆಯ್ಕೆ ಪ್ರಕ್ರಿಯೆ ಹೇಗೆ ಎಂಬುದನ್ನು ಕೂಡ ನೀವು ಇಲ್ಲಿ ವೀಕ್ಷಿಸಬಹುದು. ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಕೂಡ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದು ಶಿಕ್ಷಕ ವೃತ್ತಿಯ ವರ್ಗ ಅಂದರೆ ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ಶಿಪ್. ಇದಕ್ಕೆ ವಿಷಯ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಒಟ್ಟು 77 ಒಂದು ಶಿಕ್ಷಕ 77 ಒಟ್ಟು ಹುದ್ದೆಗಳಿವೆ. ಇಲ್ಲಿ ಪ್ರತಿ ತಿಂಗಳು ನಿಮಗೆ ಇಲ್ಲಿ 9,000 ಸ್ಟೈಪಂಡ್ ನೀಡಲಾಗುತ್ತದೆ. ಶಿಕ್ಷಕ ಅವಧಿ ಇಲ್ಲಿ ತರಬೇತಿ ಅವಧಿ 1 ವರ್ಷ ಇಲ್ಲಿ ನಿಮಗೆ ಇಲ್ಲಿ ಇವರು ಸ್ಟೈಪಂಡ್ ನೀಡ್ತಾರೆ. ಜೊತೆಗೆ ಇಲ್ಲಿ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇವು 51 ಹುದ್ದೆ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಒಟ್ಟು 4 ಹುದ್ದೆ. ಇವುಗಳು ಕೂಡ ನಿಮಗೆ ಮಾಸಿಕ ವೇತನ 8,000 ರೂಪಾಯಿ ನೀಡುತ್ತಾರೆ. ಜೊತೆಗೆ ಇಲ್ಲಿ ಪದವೀಧರ ಅಪ್ರೆಂಟಿಸ್ಶಿಪ್ BCom, BBA, BCA, BA, BSc. ಇಲ್ಲಿ BComಗೆ 55, BBAಗೆ 15, BCAಗೆ 15, BAಗೆ 20, BScಗೆ 10 ಒಟ್ಟು 115 ಹುದ್ದೆಗಳು. ಇದು ಕೂಡ ಮಾಸಿಕ ವೇತನ ಇಲ್ಲಿ ನಿಮಗೆ 9,000 ರೂಪಾಯಿ ನೀಡ್ತಾರೆ. ಇದು 1 ವರ್ಷದ ಒಂದು ಅವಧಿಯಾಗಿರುತ್ತದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ದಿನಾಂಕ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 21/1/2025 ಆನ್ಲೈನ್ ಅರ್ಜಿಗೆ ಸಲ್ಲಿಕೆ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ 6/2 ಅಂದರೆ 6/2/2025 ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಂಜಿನಿಯರಿಂಗ್ ಪದವೀಧರ ಡಿಪ್ಲೊಮಾ ಇಂಜಿನಿಯರಿಂಗ್ 2020, 21, 22, 23 ಮತ್ತು 24 ಸಾಲಿನ ಉತ್ತೀರ್ಣ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸು ಅಂದರೆ 20, 21, 22, 23, 24 ಅವಧಿಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ನೀವು ಈ ಅಪ್ರೆಂಟಿಸ್ಶಿಪ್ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟ್ ಮೂಲಕ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.